ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರವನ್ನ ತೀರಿಸಿಕೊಂಡಿದೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮೇಲೂ ಭಾರತದ ಕಣ್ಣಿದೆ. ಪಾಕ್ನ ಸಿಯಾಲ್ಕೋಟ್ನ ಸೈರನ್ಗೆ ಜನ ಕಂಗೆಟ್ಟು ಹೋದ್ರು. ಕಸೂರ್ ನಗರ ಜನರು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರವಾಗಿದ್ದಾರೆ. ಸೈರನ್ ಸದ್ದು ಕೇಳಿ ಕಕ್ಕಾಬಿಕ್ಕಿಯಾಗಿ ಓಡಿದ್ದಾರೆ ಜನ. ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತೀಯ ಸೇನೆ ಪ್ರತಿಕಾರವನ್ನ ತೆಗೆದುಕೊಂಡಿದೆ. 2 ವಾರ ಆಯಿತು ಪಹಲ್ಗಾಮ್ ಅಟ್ಯಾಕ್ ನಡೆದು. ಏಪ್ರಿಲ್ 22. 2 ವಾರದ ನಂತರ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದೆ. ಭಾರತ ಒಂದು ದಾಳಿ ಮಾಡುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ಮೊದಲೇ ಗೊತ್ತಿತ್ತು. ಆದ್ರೆ 2 ವಾರದ ಕಾಲ ಇದೆಯಲ್ಲ, ಭಯದಲ್ಲೇ ಕಳೆದಿದೆ ಪಾಕಿಸ್ತಾನ. ಏಕಾಏಕಿ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ಗೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಪಾಕಿಸ್ತಾನದ ಸಿಯಾಲ್ಕೋಟ್ ಮೇಲೂ ಭಾರತದ ಕಣ್ಣಿದೆ. ಸಿಯಾಲ್ಕೋಟ್ನಲ್ಲಿ ಸೈರನ್ ಆಗ್ತಾ ಇದ್ದಂತೆ ಜನ ಕಂಗೆಟ್ಟು ಓಡಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡಬಹುದು, ಕತ್ಲಿದೆ, ಸೈರನ್ ಸೌಂಡ್ ಕೇಳಿಸ್ತಾ ಇದೆ, ಜನ ಕಿರ್ಚಾಡ್ತಾ ಇದ್ದಾರೆ, ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಪಾಕಿಸ್ತಾನದ 21 ಉಗ್ರ ನೆಲೆ ಭಾರತದ ಟಾರ್ಗೆಟ್. 9 ಕಡೆ ಈಗಾಗಲೇ ಭೀಕರ ದಾಳಿಯನ್ನ ಭಾರತ ನಡೆಸಿದ್ದಾಗಿದೆ. 9 ಉಗ್ರ ನೆಲೆಗಳನ್ನ ಧ್ವಂಸಗೊಳಿಸಿದೆ ಭಾರತ. ಆದ್ರೆ ಭಾರತದ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು 21 ಉಗ್ರ ನೆಲೆ. ಈಗ 9 ಕಡೆ ಭಾರತದ ದಾಳಿಯಾಗಿದೆ ಆಪರೇಷನ್ ಸಿಂಧೂರ್ ಮೂಲಕ. ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ್ 2 ನಡೆಯುತ್ತಾ? ಉಳಿದ 12 ಉಗ್ರ ನೆಲೆಗಳ ಮೇಲೂ ಕೂಡ ಭಾರತೀಯ ಸೇನೆ ದಾಳಿ ಮಾಡುತ್ತಾ? ಪಾಕಿಸ್ತಾನಕ್ಕೆ ಭಾರತ ಮತ್ತೆ ವಾಯು ದಾಳಿ ನಡೆಸುತ್ತಾ? ಆ ಭೀತಿ ಶುರುವಾಗಿದೆ. ಸುದ್ದಿಗೋಷ್ಠಿಯಲ್ಲಿ 21 ಉಗ್ರ ನೆಲೆ ನಮ್ಮ ಟಾರ್ಗೆಟ್ ಅಂತ ಭಾರತ ಹೇಳಿತ್ತು. 9 ಉಗ್ರ ನೆಲೆಗಳನ್ನ ಧ್ವಂಸ ಮಾಡಿದೆ ಭಾರತ. ಉಳಿದ ಉಗ್ರ ನೆಲೆಗಳ ಮೇಲೂ ಕೂಡ ಭಾರತ ದಾಳಿ ಮಾಡುತ್ತಾ? ಇದು ಈಗಿರುವಂತ ಕುತೂಹಲ. ಪಾಕಿಸ್ತಾನಕ್ಕೂ ಕೂಡ ಭಯ ಇದೆ, ಮತ್ತೆ ವಾಯು ದಾಳಿ ನಡೆಸುತ್ತೆ ಭಾರತ ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದ್ದಾರೆ ಸಂಪರ್ಕದಲ್ಲಿ. ಮಂಜುನಾಥ್, ಭಾರತದ ಟಾರ್ಗೆಟ್ ಲಿಸ್ಟ್ ಅಲ್ಲಿ ಇದ್ದಿದ್ದು ಒಟ್ಟು 21 ಉಗ್ರರ ನೆಲೆ ಆಗಿತ್ತು. 9 ಕಡೆ ಈಗ ದಾಳಿ ನಡೆಸಿ ಧ್ವಂಸ ಆಗಿದೆ. ಈಗಿರುವಂತ ಪ್ರಶ್ನೆ, ಆಪರೇಷನ್ ಸಿಂಧೂರ್ 2 ನಡೆಯುತ್ತಾ ಅನ್ನೋದು. ಸೊ ಈ ಭಯ ಈಗ ಪಾಕಿಸ್ತಾನಕ್ಕೆ ಶುರುವಾಗಿದೆ. ಹೌದು ಶ್ವೇತಾ, ಯಾಕಂದ್ರೆ ಅವರ ಬಳಿ ಬರೇ ಮಾತಿನ ಪ್ರತ್ಯುತ್ತರ ಅಷ್ಟೇ ಸಿಗ್ತಾ ಇರುವಂತದ್ದು. ಆ ದೇಶದ ಪ್ರಧಾನಿಯಿಂದ ಹಿಡಿದು ಎಲ್ಲಾ ಸಚಿವರುಗಳು ಬರೀ ಮಾತಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತಿದೆ ಅದರ ದುಷ್ಪರಿಣಾಮಗಳು ಏನಿದೆ ಅನ್ನುವಂಥದ್ದು. ಆದರೂ ಕೂಡ ಭಾರತವನ್ನ ಕಾಲ್ಕೆಣಕೊಂಡು ಬರುವಂತ ಕೆಲಸ ಮಾಡಿದ್ದು. ಈಗ ಅದಕ್ಕೆ ಪ್ರತ್ಯುತ್ತರವನ್ನ ಪಡಿತಾ ಇರುವಂತದ್ದು ಪಾಕಿಸ್ತಾನ. ಅದರಲ್ಲೂ ಪ್ರಮುಖವಾಗಿ ಇವತ್ತು ಇನ್ನೊಂದು ಡೈವರ್ಷನ್ ನಲ್ಲಿ ಆಗ್ತಾ ಇರುವಂತದ್ದು ಏನು, ಪಂಜಾಬ್ ಪ್ರಾಂತ್ಯ ಏನಿದೆ ಅಲ್ಲಿ ಸಿಯಾಲ್ಕೋಟ್ ಇರ್ಬೋದು, ಇಸ್ಲಾಮಾಬಾದ್ ಇರ್ಬೋದು, ಅಲ್ಲಿ ಬಹಳಷ್ಟು ಟೆನ್ಷನ್ ಶುರುವಾಗಿದೆ ಅಂತ ಮಾಹಿತಿಗಳು ಬರ್ತಾ ಇದ್ದಾವೆ. ಅಲ್ಲಿನ ಈ ತನಕ ಇವತ್ತಿನ ಮಧ್ಯಾಹ್ನ ತನಕ ಅಲ್ಲಿ ಲಾಹೋರ್ ಇರ್ಬೋದು, ಯಾವುದೇ ಕೂಡ ಫ್ಲೈಟ್ ಅನ್ನ ಹಾರಾಟ ಮಾಡಬಾರದು ಅನ್ನುವಂಥದ್ದಕ್ಕೆ, ಅಂದ್ರೆ ನಾಗರಿಕ ವಿಮಾನಯಾನಗಳು ಕೂಡ ಬಂದ್ ಮಾಡಿಟ್ಟಿರುವಂತದ್ದು. ಆ ರೀತಿಯಾದಂತ ಒಂದು ಟೆನ್ಷನ್ ಶುರುವಾಗಿದೆ, ಏನ್ ಬೇಕಾದ್ರೂ ಆಗಬಹುದು ಅನ್ನುವಂಥದ್ದು. ಮತ್ತೆ ಸಿಯಾಲ್ಕೋಟ್ ಅಲ್ಲಿ ಸೈರನ್ ಹಾಕಿ, ಅಂದ್ರೆ ನಮ್ಮ ಮೇಲೆ ಏನೋ ನಡೆಯುತ್ತೆ ಅನ್ನುವಂತ ಒಂದು ಟೆನ್ಷನ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂಥದ್ದು. ಅದು ಕೆಲವು ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾರೆ, ಬಹಳಷ್ಟು ಟೆನ್ಷನ್ ಇತ್ತು, ಇಡೀ ರಾತ್ರಿ ಎಲ್ಲ ನಾವ್ ಯಾರು ಮಲಗಿಲ್ಲ ಅನ್ನುವಂಥದ್ದು. ಕೆಲವರು ಇಲ್ಲ, ಅಲ್ಲೂ ಕೂಡ ಮಾಕ್ ಡ್ರಿಲ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಸೊ ಹಾಗಾಗಿ ಅಲ್ಲಿನ ಸ್ಥಳೀಯರು ಹೇಳುವ ಪ್ರಕಾರ ಬಹಳಷ್ಟು ಅಂದ್ರೆ ನಿದ್ರೆನೆ ಮಾಡಕ್ ಆಗಿಲ್ಲ ಅನ್ನುವಂಥದ್ದು ಸ್ಥಳೀಯರು ಅಲ್ಲಿನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯ ಪರಿಸ್ಥಿತಿ ದಿನೇ ದಿನೇ ಹೆಚ್ಚುತ್ತಾ ಇರುವಂತದ್ದು. ಕಳೆದ 15 ದಿನಗಳಿಂದಲೂ ಕೂಡ ಏನು ಕದನ ವಿರಾಮ, ಈ ಘಟನೆ ನಡೆದ ಬಳಿಕ ಕದನ ವಿರಾಮವನ್ನು ಪದೇ ಪದೇ ಪಾಕಿಸ್ತಾನ ಬೇರೆ ಬೇರೆ ಭಾಗಗಳಲ್ಲಿ ಉಲ್ಲಂಘನೆ ಮಾಡಿದೆ. ಹೆಚ್ಚು ಕಡಿಮೆ 50 ರಿಂದ 55 ಸ್ಥಳಗಳಲ್ಲಿ ಉಲ್ಲಂಘನೆ ಮಾಡಿರುವಂತದ್ದು. ಹಾಗಾಗಿಯೇ ನಾವು 21 ಸ್ಥಳಗಳನ್ನ ನಾವೇನು ಪಟ್ಟಿಯನ್ನ ಕೊಟ್ಟಿದ್ದೇವೆ, ಅದರಲ್ಲಿ 9 ಸ್ಥಳಗಳಿಗೆ ಈಗ ಆಲ್ರೆಡಿ ನಾವು ಆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ನಮ್ಮ ಮಿಸೈಲ್ಗಳು ಅಲ್ಲಿ ಧ್ವಂಸ ಮಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಉಳಿದಂತ ಸ್ಥಳಗಳಿಗೆ ನಾವು ಗುರುತಿಸಿದೆ ಅಲ್ಲ, ಅಲ್ಲಿ ಆಗ್ಬೇಕಾದಂತ ಕೆಲಸಗಳ ಬಗ್ಗೆ ಪಾಕಿಸ್ತಾನ ಸೇನೆ ಅಲ್ಲಿ ಯಾರು ಇದ್ದಾರೆ ಅವ್ರನ್ನೆಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಮಾಡ್ತಾ ಇದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಪ್ರಮುಖವಾಗಿ ಅವೆಲ್ಲವೂ ಕೂಡ ಉಗ್ರರ ನೆಲೆಗಳು ಅನ್ನುವಂಥದ್ದು ಯಾರು ಮರೆಯಬಾರದು. ಇಲ್ಲಿವರೆಗೂ ಭಾರತ
ತನ್ನ ಜವಾಬ್ದಾರಿಯಿಂದಲೇ ಉತ್ತರ ಕೊಟ್ಟಿರುವಂತದ್ದು. ಅಲ್ಲಿನ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತಾ ಇದೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಪಾಕಿಸ್ತಾನ ನಮ್ಮ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಸೊ ನಾವು ನಿನ್ನೆಯೂ ಕೂಡ ಅದನ್ನ ಬಹಳ ವೇದಿಕೆಯಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಯಲ್ಲೂ ಕೂಡ ನಾವು ಹೇಳಿದ್ದೇವೆ, ನಮ್ಮ ಟಾರ್ಗೆಟ್ ಏನಿದ್ರು ಉಗ್ರರ ನೆಲೆಗಳು, ಭಯೋತ್ಪಾದಕ ನೆಲೆಗಳು ಹೊರತು ನಾಗರಿಕರಲ್ಲ, ನಾಗರಿಕರಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡ್ತೇವೆ ಅನ್ನುವಂಥದ್ದು ಕೂಡ ಹೇಳಿರುವಂತದ್ದು. ನಿನ್ನೆ ರಿಪೋರ್ಟ್ ಕೊಡುವಾಗ್ಲೂ ಕೂಡ ಬೇರೆ ದೇಶಗಳ ಜೊತೆ ಏನ್ ಮಾಡಿದ್ದೇವೆ ಈ ಕಾರ್ಯಾಚರಣೆ ಅನ್ನುವಂಥದ್ದು ಅದನ್ನ ಬಹಳ ಸ್ಪಷ್ಟವಾಗಿ ಮತ್ತೆ ವಿತ್ ಎವಿಡೆನ್ಸ್ ಕೊಟ್ಟಿರುವಂತ ಇದು ಈಗ ಪ್ರಸ್ತುತದ ಸ್ಥಿತಿ. ಶ್ವೇತಾ, ಹಾಗೆ ಸಂಪರ್ಕದಲ್ಲಿರಿ. ಭಾರತೀಯ ಸೇನೆಯ ದಾಳಿಗೆ ಪಾಕ್ ಚಿತ್ರಣವೇ ಬದಲಾಗಿದೆ. ಮಿಸೈಲ್ ಏರ್ ಸ್ಟ್ರೈಕ್ಗೆ ಸುಟ್ಟು ಕರಕಲಾಗಿದೆ ಮುರುಡಿಗೆ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತ ಪ್ರದೇಶ ಇದು. ಭಾರತೀಯ ಸೇನೆ ನಡೆಸಿದಂತ ದಾಳಿಗೆ ಅಲ್ಲಿನ ಚಿತ್ರಣವೇ ಬದಲಾಗಿದೆ. ಪಾಕಿಸ್ತಾನದ ಚಿತ್ರಣ ಹೇಗಿದೆ ಭಾರತೀಯ ಸೇನೆಯ ದಾಳಿಯ ನಂತರ? ಏರ್ ಸ್ಟ್ರೈಕ್ಗೆ ಸುಟ್ಟು ಕರಕಲಾಗಿದೆ ಮುರುಡಿ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ದಾಳಿ ನಡೆಸೋದಕ್ಕೂ ಮುನ್ನ ಹೇಗಿತ್ತು, ದಾಳಿ ನಡೆಸಿದ ನಂತರದ ಚಿತ್ರಣ ಹೇಗಾಗಿದೆ ಅಂತ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದಂತ ಪ್ರದೇಶ ಸುಟ್ಟು ಕರಕಲಾಗಿದೆ. ಹಸಿರಿನಿಂದ ಕಂಗೊಳಿಸ್ತಾ ಇದೆ ಈ ಪ್ರದೇಶ. ದಾಳಿಯ ನಂತರ ಪರಿಸ್ಥಿತಿ ಸುಟ್ಟು ಕರಕಲಾಗಿದೆ. ಭಾರತೀಯ ಸೇನೆಯ ದಾಳಿಗೆ ಅಲ್ಲಿನ ಚಿತ್ರಣವೇ ಬದಲಾಗಿದೆ. ಉಗ್ರರ ತಾಣಗಳಿದ್ದು 9 ಉಗ್ರ ತಾಣಗಳನ್ನ ಟಾರ್ಗೆಟ್ ಮಾಡಿ ಭಾರತೀಯ ಸೇನೆ ನಡೆಸಿದಂತ ದಾಳಿ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನದ ಚಿತ್ರಣವೇ ಬದಲಾಗಿದೆ. ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಚಿತ್ರಣ ಕಂಪ್ಲೀಟ್ ಚೇಂಜ್ ಆಗಿದೆ. ಬಹವಾಲ್ಪುರದಲ್ಲಿರುವಂತಹ ಉಗ್ರರ ಕಚೇರಿ ದಾಳಿಗೂ ಮುನ್ನ ಮತ್ತು ದಾಳಿಯ ನಂತರ ಎರಡೂ ಚಿತ್ರ ನೋಡಬೇಕು. ಸುಬಾನಲ್ಲಾ ಮಸೀದಿ ಧ್ವಂಸದ ವಿಡಿಯೋ ರಿಲೀಸ್ ಆಗಿದೆ. ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಚಿತ್ರಣವೇ ಬದಲಾಗಿದೆ. ಬಹವಾಲ್ಪುರದಲ್ಲಿರೋ ಉಗ್ರರ ಕಚೇರಿ ದಾಳಿಗೂ ಮೊದಲು ಹೇಗಿತ್ತು, ದಾಳಿಯ ನಂತರ ಹೇಗಾಗಿದೆ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನದ ಚಿತ್ರಣವೇ ಬದಲಾಗಿದೆ. 9 ಉಗ್ರ ನೆಲೆಗಳ ಮೇಲೆ ಭಾರತ ನಡೆಸಿದಂತಹ ಕಾರ್ಯಾಚರಣೆ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಅದರಲ್ಲಿ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಚಿತ್ರಣ ಕಂಪ್ಲೀಟ್ ಬದಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.